ನಮ್ಮಪ್ಪ ನಮ್ಮವನಿಗೆ ನಮ್ಮ ತಾತನಿಗೆ ಕಚ್ಚರಿಬೇಕು ಬಟ್ಟೆ ಇರಲಿಲ್ಲ, ಹೊಟ್ಟೆಗೆ ಊಟ ಇರಲಿಲ್ಲ, ಇದನ್ನು ಮರ್ತೇ ಬಿಟ್ಟಿದ್ದೀವಿ ನಾವು. ಇದು ಏನೂ ಇಲ್ದಲೇ ಇರುವಂಥ ಪರಿಸ್ಥಿತಿ ಒಳಗೆ. ಆದರೆ ಅವರ ನೆಕ್ಸ್ಟ್ ಜನರೇಷನ್ನಿಂದ ಹುಟ್ಟಿದ ನಾನು ಇಷ್ಟು ಸಂತೋಷವಾಗಿ ಬದುಕ್ತಾ ಇದ್ದೀನಲ್ಲ, ಈ ಸಂತೋಷಕ್ಕೆ ಕಾರಣ ಯಾವುದು? ವಿದ್ಯೆ ಕಾರಣ. ನಮ್ಮ ಅಪ್ಪನಿಗಿಲ್ಲ, ನಮ್ಮ ತಾತನಿಗಿಲ್ಲ, ನಮ್ಮ ಅಜ್ಜಿ ಮುತ್ತಜ್ಜಿಯರಿಗಿಲ್ದಲೇ ಇದ್ದಂಥ ವಿದ್ಯೆ ಇವತ್ತು ನಮ್ಮೆಲ್ಲರಿಗೂ ಬಂತಲ್ಲ. ಆ ವಿದ್ಯೆಯ ಕಾರಣದಿಂದಾಗ ನಾವು ಇಷ್ಟೆಲ್ಲ ಶಕ್ತಿ, ಗೌರವ ಇದೆಲ್ಲವನ್ನು ಸಂಪಾದನೆ ಮಾಡಿಕೊಂಡ್ವಲ್ಲ. ಈ ವಿದ್ಯೆ, ನಾವು ಗಳಿಸ್ತಾ ಇರುವ ವಿದ್ಯೆ ಮತ್ತು ವಿದ್ಯೆಯ ಕಾರಣಕ್ಕಾಗಿ ಬಂದಿರುವ ಉದ್ಯೋಗದಿಂದ ಬಂದಿರುವ ಅಲಂಕಾರ, ಈ ಎಲ್ಲವನ್ನು ನಾವು ಪಡ್ತಾ ಇರೋದು ಆನಂದವನ್ನ ಯಾರಿಗೋ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇವರು ಸಾವಿರಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದೆ ನಮ್ಮ ಎದುರುಗಡೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋರು, ನಮ್ಮ ಚಪ್ಪಲಿ ಹೊಲಿಯೋರು, ನಮ್ಮ ಕೊಳೆ ಬಟ್ಟೆಗಳನ್ನ ಒಗೆಯೋರು, ನಮಗೆ ಬೇಕಾದ ಸೇವೆ ಮಾಡೋರು, ನಮ್ಗೆ ಅಕ್ಕಿ ಬೆಳ್ಕೊಡೋರು, ರಾಗಿ ಬೆಳ್ಕೊಡೋರು, ನಾವು ಬಂದು ನಮ್ಮ ಕಾಲಿಗೆ ಬೀಳೋರು. ಇವತ್ತು ಇವರೆಲ್ಲ ಹೀಗೆ ಸ್ವತಂತ್ರವಾಗಿ ಹೋಗ್ಬಿಟ್ರೆ, ಇವರು ಸಂತೋಷವಾಗಿ ಬದುಕ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಯಾರೋ ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿದವ್ರು ಏನ್ ಮಾಡೋದು? ಇವರು ಸಿಕ್ಕಿರೋ ಸ್ವಾತಂತ್ರ್ಯವನ್ನು ಹೇಗೆ ಕಿತ್ಕೊಳ್ಳೋದು ಅನ್ನೋದಕ್ಕೆ ಅವರಿಗೆ ತುಂಬಾ ಸುಲಭವಾಗಿ ಇದ್ದ ದಾರಿಗಳು ಯಾವುದು ಅಂತಂದ್ರೆ ದೇವರು, ಧರ್ಮ, ಹುಸಿ ದೇಶ ಪ್ರೇಮ, ಇವುಗಳನ್ನ ನಮ್ಮ ಜನರ ತಲೆಗೆ ಬಿತ್ತುತ್ತಾ ಹೋದರು.